ಈ ಸಂಜೆಯಾಕಾಗಿದೆ ನೀನಿಲ್ಲದೆ ಈ ಸಂಜೆಯಾಕಾಗಿದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಗೌಡ ವ್ಲಾಗ್ಸ್. ಇವತ್ತೊಂದು ಇವೆಂಟ್ಗೆ ಹೋಗಬೇಕು, ಬಟ್ ನನಗೆ ಸಲೂನ್ಗೆಲ್ಲ ಹೋಗಿ ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಟೈಮ್ ಇಲ್ಲ. ಬಿಕಾಸ್ ನೋಡ್ತಾ ಇರ್ಬೋದು ನಿಮಗೆ, ನನಗೆ ಡೆಡ್ ಸ್ಕಿನ್ಸ್ ಎಲ್ಲ ಬಂದ್ಬಿಟ್ಟಿದೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗ್ಬಿಟ್ಟಿದೆ. ಬಟ್ ಟೈಮ್ ಅಂತೂ ಇಲ್ಲ ಸಲೂನ್ಗೆ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೊಳಕ್ಕೆ. ಅದಕ್ಕೋಸ್ಕರ ನಾನು ಇವಾಗ ಮಾಡ್ತೀನಿ ಅಂದರೆ ಒಂದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಮನೇಲೇ ಇನ್ಸ್ಟೆಂಟ್ ಗ್ಲೋ ವಿತಿನ್ 5 ಮಿನಿಟ್ಸಲ್ಲಿ ಬರೋ ಅಂಥ ಫೇಶಿಯಲ್ ಮಾಡ್ಕೊತೀನಿ. ಸೊ ನಿಮ್ಗಳಿಗೂ ತೋರಿಸ್ತೀನಿ. ಜೊತೆಗೆ ಸಿಂಪಲ್ ಆಗಿರೋ ಮೇಕಪ್ ಮಾಡ್ಕೊತೀನಿ. ಎಲ್ಲರೂ ಈಚೆ ಕಡೆ ಹೋಗ್ಬೇಕಾದ್ರೆ ಹೇಗೆ ಮೇಕಪ್ ಮಾಡ್ಕೊತೀನಿ ಅನ್ನೋದು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಬನ್ನಿ, ಇವತ್ತು ನಾನು ಫೇಸ್ ಮೇಕಪ್ಪು ಮತ್ತು ನನ್ನ ಫೇಸ್ ರೋಟೀನ್ ಬಗ್ಗೆ ನಿಮಗೆ ಸೀಕ್ರೆಟ್ನ ರಿವೀಲ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಏನಿರ್ಬೋದಪ್ಪ ಸೀಕ್ರೆಟ್ ಪ್ರಾಡಕ್ಟು ಅಂತ. ಏನೂ ಇಲ್ಲ ಫ್ರೆಂಡ್ಸ್, ನಿಮ್ಮನೆ ಫ್ರಿಜ್ಗೆ ಹೋದರೆ ಸಿಗುತ್ತೆ. ಏನು ಅಂದರೆ ಅದು ಟೊಮೆಟೊ. ಸೊ ಈ ಟೊಮೆಟೊ ಇಟ್ಕೊಂಡು ನಾನು ಫೇಶಿಯಲ್ ಮಾಡ್ಕೊತೀನಿ. ನಾನು ಆಲ್ಮೋಸ್ಟ್ ಈ ಪ್ರಾಡಕ್ಟ್ನ ನಾನು ಏನೂ ಇಲ್ಲ ಅಂದರು ಪ್ರಾಡಕ್ಟ್ ಅನ್ನೋದಕ್ಕಿಂತ ಈ ತರಕಾರಿನ ಏನಿಲ್ಲ ಅಂದರೆ 2011ಇಂದ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ 12-14 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಏನಾದ್ರು ಮೇಕಪ್ ಮಾಡ್ಕೋಬೇಕು, ಎಲ್ಲರೂ ರೀಚ್ ಹೋಗ್ತಾ ಇದ್ದೀನಿ ಅಂದಾಗ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಫೇಸ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ ಹೇಗೆ ಬರೋದಂತ. ಏನೂ ಇಲ್ಲ, ಜಸ್ಟ್ ಸಿಂಪಲ್ ಓಪನ್ ಮಾಡ್ಕೊಳ್ಳಿ ಟೊಮೆಟೊನ. ಫಸ್ಟು ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಮುಖನ ಕ್ಲೀನಾಗಿ ಸೋಪಲ್ಲಿ ತೊಳ್ಕೊಳ್ಳಿ. ಅಂದರೆ ಒಂಚೂರು ಆಯಿಲ್ಗೆ ಇದ್ರಂಗೆ ತೊಳ್ಕೊಳ್ಳಿ. ಮತ್ತು ಡಸ್ಟ್ ಎಲ್ಲ ಇದ್ದರೆ ಅದೆಲ್ಲ ಕ್ಲೀನ್ ಆಗಲಿ. ಕ್ಲೀನ್ ಆದಮೇಲೆ ಏನು ಮಾಡಬೇಕು ಅಂದರೆ ಟೊಮೆಟೊನ ಹಿಂಗೆ ಸುಮ್ಮನೆ ಓಪನ್ ಮಾಡ್ಕೊಳ್ಳಿ. ನೋಡಿ, ಈಗ ಓಪನ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ಉಜ್ಜಿ. ಫಸ್ಟು ಕೆನ್ನೆನೆಲ್ಲ ಚೆನ್ನಾಗಿ ಉಜ್ಕೊಳ್ಳಿ. ಆಮೇಲೆ ಹಣೆಗೆ ಹೇಗೆ ಉಜ್ಜಬೇಕು ಅಂದರೆ ಇದು ಕಾಣಿಸ್ತಿದೆಯಲ್ಲ, ಇದು ವೈಟು ಉಜ್ಜಿ 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 ಇದೇನಾಗುತ್ತೆ ಇದೆಲ್ಲ ಪೀಲ್ ಆಗುತ್ತೆ. ಆ ಥರ ಉಜ್ಕೊಳ್ಳಿ. ನನಗಂತೂ ಇದು ಪ್ರಾಡಕ್ಟ್ ತುಂಬ ಯೂಸ್ ಆಯಿತು. ಮತ್ತು ನನಗೇನು ಗೊತ್ತಾ, ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರು ಈ ವಿಡಿಯೋ ನೋಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ನಾನು ಅವ್ರಿಗೆಲ್ಲ ಸಜೆಸ್ಟ್ ಮಾಡಿರೋದು ಇದೇನೆ, ಟೊಮೆಟೊ ಫೇಶಿಯಲ್ ಮಾಡ್ಕೊಳ್ಳಿ ಮನೇಲೇ. ಸುಮ್ಮನೆ ಅಷ್ಟು ದುಡ್ಡೆಲ್ಲ ಕೊಟ್ಟು ಯಾಕೆ ಇದು ಮಾಡ್ಕೊತೀರಿ. ಮತ್ತು ಇನ್ನೊಂದು ಏನಂದರೆ ಒಬ್ಬೊಬ್ರದ್ದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಅವ್ರಿಗೆಲ್ಲ ಇದು ಕೆಮಿಕಲ್ ಪ್ರಾಡಕ್ಟ್ಸು ಮತ್ತು ಸಲೂನ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಗೊತ್ತಾ, ರ್ಯಾಷಸ್ ಆಗೋದು, ಪಿಂಪಲ್ಸ್ ಬರೋದು ಹಂಗಾಗೋಗುತ್ತೆ. ಆಯಿತಾ? ಮತ್ತು ಈ ಪಾರ್ಟು ನೋಸ್ ಸೈಡ್ ಇದೆಯಲ್ಲ, ನೋಸ್ ಸೈಡ್ ಈ ಸೈಡು ಮತ್ತು ಲಿಪ್ಸು, ಅಂಡರ್ ಲಿಪ್ಸು ಇಲ್ಲೆಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲೆಲ್ಲ ಆಯಿಲ್ ಸ್ಟೋರ್ ಆಗುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ಸೊ ಅದೆಲ್ಲ ರಿಮೂವ್ ಮಾಡುತ್ತಿದ್ದು. ಮತ್ತು ಇದೇನು ಗೊತ್ತಾ, ನೀವು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ ನೋಡಿ. ಸೊ ಎಷ್ಟು ಮ್ಯಾಜಿಕಲಾಗಿ ರಿಪೋರ್ಟ್ ಕೊಡುತ್ತೆ ನಿಮಗೆ ಅಂತ. ನಿಮ್ಮ ಫೇಸೇನೆ ಚೇಂಜ್ ಆಗಿಬಿಡುತ್ತೆ. ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ ಫೇಸು. ಮತ್ತು ಗ್ಲೋನು ಅಷ್ಟೇ ಎಷ್ಟು ಇನ್ಸ್ಟೆಂಟಾಗಿ ಕೊಡುತ್ತೆ. ನೀವು ನೋಡ್ಬೋದು ನನ್ನ ವೀಡಿಯೋದಲ್ಲಿ ಲಾಸ್ಟಲ್ಲಿ ಮೇಕಪ್ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ, ಎಷ್ಟು ಫ್ರೆಶ್ ಆಗಿರುತ್ತೆ. ಲೈಕ್ ಪಾರ್ಲರಲ್ಲಿ ನೀವು ಹೋಗಿ ಫೇಶಿಯಲ್ ಮಾಡಿಸಿದ್ರು ಇಷ್ಟು ಗ್ಲೋ ಬರೋಲ್ಲ, ಹಾಗಿರುತ್ತೆ. ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ಗ್ಲೋ ಸಿಗುತ್ತೆ. ಹೀಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಬೇಕಂದ್ರೆ ನೀವು ಲಿಪ್ಗೂ ಕೂಡ ಯೂಸ್ ಮಾಡಿ. ಲಿಪ್ ಮೇಲೂ ಡೆಡ್ ಸ್ಕಿನ್ಸ್ ಎಲ್ಲ ಇರ್ತಲ್ಲ, ಅದು ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಸ್ವಲ್ಪ ಜನಕ್ಕೆ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಗೊತ್ತಾ, ಅದನ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ತಾನೆ. ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ ಫೇಸ್ಗೆ, ನೆಕ್ಗೆ ಎಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ನೀವು ತುಂಬ ಬ್ಯುಸಿ ಇದ್ದೀರಾ, ನಂಗೆ ಟೈಮೇ ಸಿಗಲ್ಲ ಅಂದರೆ ವೀಕ್ಲಿ ಒನ್ಸ್ ಮಾಡಿ. ಇಲ್ಲ ಏನು ವಿತಿನ್ 5 ಮಿನಿಟ್ಸಲ್ಲಿ ನಿಮ್ಗೆ ಈ ಥರ ಸ್ಕಿನ್ ಸಿಗುತ್ತೆ ಅಂದರೆ ಆರಾಮಾಗಿ ಮಾಡ್ಕೋಬೋದು ನೀವು. ಪಾರ್ಲರ್ಗೆಲ್ಲ ಹೋದರೆ ನಿಮ್ಗೆ ಗೊತ್ತಲ್ಲ ಫೇಶಿಯಲ್ ಎಷ್ಟು ಹೊತ್ತು ಮಾಡ್ತಾರೆ. ಮಿನಿಮಮ್ 45 ಮಿನಿಟ್ಸ್ ಬೇಕೇ ಬೇಕು ಅವ್ರಿಗೆ. ಸೊ ಫುಲ್ ಆಲ್ ಓವರ್ ಫೇಸ್ ಹೀಗೇನೆ ಲೈಕ್ ಮಸಾಜ್ ರೀತಿ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ, ನಾನು ಫಸ್ಟ್ ತೋರಿಸಿದೆ ಗೊತ್ತಾ, ಇವಾಗ ನೋಡಿ ಆಲ್ಮೋಸ್ಟ್ ಬರೀ ಸ್ಕಿನ್ ಕಾಣಿಸ್ತಿದೆ, ಪಲ್ಪ್ ಎಲ್ಲ ನನ್ನ ಫೇಸಲ್ಲಿದೆ. ಸೊ ಈ ಥರನೇ ಉಜ್ಕೊಳ್ಳಿ. ಯಾರ ನೋಡಿದ್ರೆ ಓಕೆ ಇವ್ರು ಪಾರ್ಲರ್ ಹೋಗಿ ಮಾಡಿಸಿದ್ರೆ ಅನ್ಕೋ. ನೀವು ಪಾರ್ಲರ್ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸಿದ್ರೆ ಏನು ಗೊತ್ತಾ, 3 ಡೇಸ್ ಬೇಕಾಗುತ್ತೆ ರಿಸಲ್ಟ್ನ ನೋಡೋಕ್ಕೆ. ಬಟ್ ಇದು ಹಾಗಲ್ಲ, ನಿಮಗೆ ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ. ಮತ್ತು ಸ್ಕಿನ್ನು ಅಷ್ಟೇ ತುಂಬಾ ಹೆಲ್ದಿಯಾಗಿಡುತ್ತೆ. ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿದೆ. ಅದು ನೀವು ವೀಕ್ಲಿ ಒನ್ಸ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಮಾತ್ರ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ಬಿಕಾಸ್ ಟೊಮೆಟೊ ಲೈಕ್ ವೆಜಿಟೇಬಲ್ ಯೂಸ್ ಮಾಡ್ತೀವಿ, ಇನ್ನೇನು ಕೆಮಿಕಲ್ಸ್ ಯೂಸ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಬರೀ ಕೈಯಲ್ಲಿ ಅದು ಜ್ಯೂಸೆಲ್ಲ ಅಪ್ಲೈ ಮಾಡಿದ್ದೀನಲ್ಲ, ಸುಮ್ಮನೆ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಸೊ ಆಯ್ತು, ಫೇಶಿಯಲ್ ಇಷ್ಟೇ. ಫೇಶಿಯಲ್ಲು ನಾನು ಯೂಸ್ ಮಾಡೋವಂಥ ಸೀಕ್ರೆಟ್ ಇದೇನೆ. ನನ್ನ ಸ್ಕಿನ್ನು ಇಷ್ಟು ಗ್ಲೋ ಆಗಿರೋಕ್ಕೆ. ಮತ್ತು ತುಂಬ ಜನ ನನಗೆ ರೀಲ್ಸ್ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆಲ್ಲ ಹೋಗಿ ನಾನು ರೀಲ್ಸಲ್ಲೆಲ್ಲ ನೋಡಿ ಅವ್ರು ಕೇಳಿರೋದು ಹೆಂಗೆ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಸ್ಕಿನ್ ತೋರಿಸಿ ಅಂತ.
ನಾನು ಮಾಡೋದೇ ಇಷ್ಟೇ. ಫೇಶಿಯಲ್ ಅಂತ ಯೂಸ್ ಮಾಡಿದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ, ಎಲ್ಲೂ ಪಾರ್ಲರ್ಗೆಲ್ಲ ಹೋಗಲ್ಲ ಜಾಸ್ತಿ ನಾನು. ಸೊ ಇದೆ. ಇವಾಗ ಇದೊಂದು 2 ನಿಮಿಷ ಬಿಟ್ಬಿಡ್ತೀನಿ. ಒಂದು ಸ್ವಲ್ಪ ಸ್ಕಿನ್ ಒಂದು ಸ್ವಲ್ಪ ಎಲ್ಲ ಇದಾಗಲಿ ಹೈಡ್ರೇಟ್ ಆಗುತ್ತೆ. ಆ ಜ್ಯೂಸ್ ಎಲ್ಲ ತೊಗೊಂಡು ಒಂದು 2 ನಿಮಿಷ ಬಿಡ್ತೀನಿ. ಬಿಟ್ಟಿದ ತಕ್ಷಣ ಇದು ವಾಶ್ ಮಾಡ್ಕೊಬರೋಣ. ವಾಶ್ ಮಾಡ್ಕೊಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ನಾನು ನಿಮಗೆ, ಓಕೆನಾ? ಬಟ್ ಹೆಂಗೆ ಗೊತ್ತಾ, ಹಿಂಗೆ ಮುಟ್ತಾ ಇದೀನಲ್ಲ, ನಂಗೆ ಇವಾಗಲೇ ಫೀಲ್ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾ, ಹಿಂಗೆ ಇಟ್ಟರೆ ಕೈ ಜಾರುತ್ತೆ ಸ್ಕಿನ್ ಮೇಲೆ, ಅಷ್ಟು ಸಾಫ್ಟ್ ಆಗಿಬಿಡುತ್ತೆ. ವಿತಿನ್ 5 ಮಿನಿಟ್ಸಲ್ಲಿ ಈ ಥರ ಮ್ಯಾಜಿಕಲ್ ಆಗಿ ನಿಮ್ಗೆ ಯಾವುದು ಪ್ರಾಡಕ್ಟ್ ರಿಸಲ್ಟ್ಸ್ ಕೊಡಲ್ಲ ಸಲೂನ್ಗೆಲ್ಲ ಹೋದರೆ. ಸೊ ನೀವು ಮನೇಲೇ ಕೂತ್ಕೊಂಡು 5 ನಿಮಿಷದಲ್ಲಿ ಇದು ಮಾಡ್ಬೋದು. ನಿಮ್ಗೆ ಏನು ಹೇಳಿ, ಕಾಸ್ಟ್ ಎಫೆಕ್ಟಿವು. ಸೊ ದುಡ್ಡು ಖರ್ಚಾಗಲ್ಲ. ಹಸ್ಬೆಂಡ್ಗೆ ಕರ್ಕೊಂಡೋಗ್ರಿ ಅಂತ ಹೇಳೋಕ್ಕಾಗಲ್ಲ ಸಲೂನ್ಗೆಲ್ಲ. ಸೊ ನೀವೇ ಮನೇಲಿ ಕೂತ್ಕೊಂಡು ಗ್ಲೋ ತೊಗೋಬೋದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಮೆಥಡು. ನಿಮ್ಗೆ ಇಷ್ಟ ಆಯಿತು, ನಿಮಗೆ ಒಳ್ಳೆ ರಿಸಲ್ಟ್ ಬಂತು ಅಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಅವಾಗ ನನಗೂ ಖುಷಿ ಆಗುತ್ತೆ. ಓಕೆ, ನನ್ನ ಸೀಕ್ರೆಟ್ ರಿವೀಲ್ ಮಾಡಿದ್ದಕ್ಕೆ ಒಬ್ರು ಯೂಸ್ಫುಲ್ ಆಯಿತು ಅಂತ ನನಗೂ ಖುಷಿ ಆಗುತ್ತೆ. ಓಕೆ, ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಸೊ ಟೊಮೆಟೊ ಫೇಶಿಯಲ್ ಆದಮೇಲೆ ಬರೀ ನೀರಲ್ಲಿ ನಾನು ಫೇಸ್ ವಾಶ್ ಮಾಡಿದ್ದೀನಿ, ಯಾವುದೂ ಸೋಪ್ಗೆ ಪೇನು ಯೂಸ್ ಮಾಡಿಲ್ಲ. ಸೊ ಟಿಶ್ಯೂ ತೊಗೊಂಡು ಸುಮ್ಮನೆ ಟ್ಯಾಪ್ ಮಾಡ್ತೀನಿ. ನಿಜ ನಂಗೆ ಎಷ್ಟು ಫ್ರೆಶ್ ಅನಿಸ್ತಾ ಇದೆ ಗೊತ್ತಾ ಸ್ಕಿನ್ನು. ಮುಟ್ಟಿದ್ರೆ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂಚೂರು ಆಯಿಲ್ ಇಲ್ಲ, ಮತ್ತೆ ಫುಲ್ ಸಾಫ್ಟ್ ಆಗ್ಬಿಟ್ಟಿದೆ ಸ್ಕಿನ್ನು. ಸೊ ನಿಮ್ಗಳಿಗೂ ಕಾಣಿಸ್ತಾ ಇರ್ಬೋದು ಗ್ಲೋ ಹೇಗೆ ಬಂದಿದೆ ಅಂತ ನೋಡಿ. ಇನ್ನು ಹತ್ರ ಹೋಗ್ಬೇಕಂದ್ರೂ ತೋರಿಸ್ತೀನಿ ನೋಡಿ. ಸೊ ಇದಾದ್ಮೇಲೆ ನಾನು ಇನ್ನೊಂದು ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ, ಅರ್ಜೆಂಟ್, ಇವಾಗ ನನಗೆ ಅಂತಲ್ಲ ತುಂಬ ಜನ ಹೆಂಗಸ್ರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಅರ್ಜೆಂಟಾಗಿ ರೆಡಿ ಆಗಬೇಕು, ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಮೇಕಪ್ ಮಾಡ್ಕೊತಾ ಇರ್ತೀವಿ, ಸ್ವೆಟ್ ಬರ್ತಾ ಇರುತ್ತೆ. ಸೊ ಸ್ವೆಟ್ ಬರಬಾರ್ದು ಅನ್ನೋದಕ್ಕೆ ಏನಂತಂದರೆ, ಇದಕ್ಕೂ ಒಂದು ಪ್ರಾಡಕ್ಟ್ ಹೇಳ್ತೀನಿ. ಇದೂ ನಿಮಗೆ ಮನೇಲಿ ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ಏನಪ್ಪ ಅಂದರೆ ಐಸ್ ಕ್ಯೂಬ್ಸು. ಸೊ ಒಂದ್ಸತಿ ಫೇಸ್ ವಾಶ್ ಮಾಡಿ ಟೊಮೆಟೊ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಇವಾಗ ಏನು ಮಾಡ್ತೀನಿ, ಐಸ್ ಕ್ಯೂಬಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಸೊ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಇವಾಗ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ. ಮತ್ತು ನೀವು ಐಸ್ ಕ್ಯೂಬ್ ಮಸಾಜ್ನ ವೀಕ್ಲಿ ಒನ್ಸ್ ಇಲ್ಲಾಂದರೆ 2 ಸತಿ ಯಾವಾಗಲೂ ಫ್ರೀ ಇದ್ದಾಗ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ರಿಂಕಲ್ಸ್ ಎಲ್ಲ ಬರಲ್ಲ ಜಾಸ್ತಿ, ಸ್ಕಿನ್ನ ಚೆನ್ನಾಗಿ ಕಾಪಾಡುತ್ತೆ. ಇವಾಗ ನೀವು ಫಾರಿನಲ್ಲೆಲ್ಲ ನೋಡ್ಬೋದು, ಮತ್ತು ಈ ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ನೋಡ್ಬೋದು, ಐಸ್ ವಾಟ್ರಲ್ಲಿ ಡಿಪ್ ಮಾಡ್ತಾರೆ ಫೇಸ್ನ, ರಿಂಕಲ್ಸ್ ಎಲ್ಲ ಕಡಿಮೆ ಆಗಲಿ ಅಂತ. ಸೊ ಹೀಗೆ ಚೆನ್ನಾಗಿ ಐಸ್ ಕ್ಯೂಬ್ಸಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅವಾಗ ಮೇಕಪ್ ಮಾಡಿದಾಗ ಸ್ವೆಟ್ ಆಗಲ್ಲ. ಸ್ವೆಟ್ ಪ್ರೂಫ್, ಈ ಬ್ಯೂಟಿಷಿಯನ್ ಆರ್ಟಿಸ್ಟ್ ಎಲ್ಲ ಹೇಳ್ತಾರೆ ಗೊತ್ತಾ, ಸ್ವೆಟ್ ಪ್ರೂಫ್ ಮೇಕಪ್ ಅಂತೆಲ್ಲ. ಸೊ ಅವರೆಲ್ಲ ಇದೇ ಟೆಕ್ನಿಕ್ ಯೂಸ್ ಮಾಡೋದು. ಇವಾಗ ಬ್ರೈಡಲ್ ಮೇಕಪ್ ಮಾಡೋರೆಲ್ಲ ಅವ್ರೇನು ಮಾಡ್ತಾರೆ ಅಂದರೆ, ಫಸ್ಟ್ ಐಸ್ ಕ್ಯೂಬ್ ತುಂಬ ಯಾವ್ದಾದ್ರು ಬ್ರೈಡ್ಗೆ ಏನಂದರೆ ತುಂಬಾ ಸ್ವೆಟ್ ಆಗ್ತಿದೆ ಅಂದ್ರೆ ಅವ್ರು ಫಸ್ಟ್ ಯೂಸ್ ಮಾಡೋದೇ ಐಸ್ ಕ್ಯೂಬ್. ಫಸ್ಟ್ ಐಸ್ ಕ್ಯೂಬ್ ಯೂಸ್ ಮಾಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಸೊ ನಿಮ್ಗೆ ಅವಾಗ ಸ್ವೆಟ್ ಆಗಲ್ಲ, ಮತ್ತು ಮೇಕಪ್ ಎಲ್ಲ ಸ್ಮರ್ಜ್ ಆಗಲ್ಲ. ಅಂದರೆ ನೀವು ನೋಡ್ಬೋದು ಒಂದೊಂದ್ಸತಿ ಕ್ರ್ಯಾಕ್ ಎಲ್ಲ ಬಂದ್ಬಿಡುತ್ತೆ ಮೇಕಪ್ಪು. ಈ ಬೇಸಿಗೆ ಕಾಲದಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಏನಾದರೂ ಫೌಂಡೇಶನ್ಸ್ ಯೂಸ್ ಮಾಡಿದಾಗೆಲ್ಲ, ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿದಾಗ ಶೆಕೆಗೆಲ್ಲ ಇಳಿದಿಲ್ಲ ಒಂಥರ ಮಚ್ಚೆ ಥರ ಕುತ್ಕೊಂಡಿರುತ್ತೆ. ಆ ಥರ ಎಲ್ಲ ಆಗಲ್ಲ. ಇದೇ ನೀವು ಟವಲ್ ಯೂಸ್ ಮಾಡ್ಬಿಟ್ಟು ಒರೆಸ್ಬೇಕಂತೆಲ್ಲ ಏನಿಲ್ಲ. ಐಸ್ ಕ್ಯೂಬ್ ಅಲ್ವಾ, ಬೇಗನೆ ಇದಾಗುತ್ತೆ, ಡ್ರೈ ಆಗುತ್ತೆ. ಸೊ ನೀವು ನೋಡ್ಬೋದು, ನೀವು ಸಲೂನ್ಗಾಗಲಿ ಪಾರ್ಲರ್ಗಾಗಲಿ ಹೋಗ್ಬಿಟ್ಟು ಫೇಶಿಯಲ್ ಮಾಡಿದ್ರು ನಿಮ್ಗೆ ಈ ಗ್ಲೋ ಸಿಗಲ್ಲ, ಇಷ್ಟು ಕ್ಲೀನ್ ಆಗಲ್ಲ ಫೇಸು. ಅಂದರೆ ನೋಡಿ ಇವಾಗ ಇನ್ಸ್ಟೆಂಟ್ ನನಗೆ ಫೀಲ್ ಆಗ್ತಿದೆ. ಸೊ ಈ ವೆರೈಟಿ ಸೀಕ್ರೆಟ್ ನೀವು ಎಲ್ಲೇ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ ಗ್ಲೋ, ಮತ್ತು ಸ್ಕಿನ್ನು ಹೆಲ್ದಿಯಾಗಿರುತ್ತೆ. ಯಾವುದು ಕೆಮಿಕಲ್ಸ್ ಇಲ್ದಿರ ನಿಮ್ಮ ಸ್ಕಿನ್ನ ಚೆನ್ನಾಗಿ ಮೇಂಟೈನ್ ಮಾಡೋದು ಅಂದರೆ ಟಿಪ್ ಹೇಳಿದ್ದೀನಿ. ಸೊ ನಿಮ್ಗೆ ಇಷ್ಟ ಇರೋ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಈಗ ಬನ್ನಿ, ಇವಾಗ ನನಗೆ ಟೈಮ್ ಆಯಿತು, ಒಂದು ಇವೆಂಟ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಸೊ ನಾನಿವಾಗ ಮೇಕಪ್ ಮಾಡ್ಕೊತೀನಿ. ಆ ಮೇಕಪ್ನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡ್ಕೊತೀನಿ ಅಂತ, ಬನ್ನಿ. ಸೊ ಇವಾಗ ಐಸ್ ಕ್ಯೂಬ್ದೆಲ್ಲ ಡ್ರೈ ಆಗಿದೆ. ಯಾವಾಗಲಾದರೂ ಸರಿ ನೀವು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡಿ ಅಂತಂದರೆ, ಎಲ್ಲರೂ ಏನು ಮಾಡ್ತಾರೆ, ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊತಾರಲ್ಲ. ಸೊ ನಾನು ಸನ್ಸ್ಕ್ರೀನ್ ಎಲ್ಲ ಏನೂ ಯೂಸ್ ಮಾಡ್ತಿಲ್ಲ. ನಾನು ಯೂಸ್ ಮಾಡ್ತಿರೋದು ರೋಸ್ ವಾಟರ್ನ ಸನ್ಸ್ಕ್ರೀನಾಗಿ ನಾನು ಯೂಸ್ ಮಾಡ್ತೀನಿ. ಸೊ ಜಸ್ಟ್ ರೋಸ್ ವಾಟರ್ನ ತೊಗೊಂಡು ಶೇಕ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಕೊಳ್ಳಿ ಫೇಸ್ಗೆ, ಕತ್ತಿಗೆಲ್ಲ. ಸೊ ಇದನ್ನು ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಾ ರೋಸ್ ವಾಟರ್ ಎಷ್ಟು ಹೆಲ್ತಿ ಸ್ಕಿನ್ಗೆ. ಸೊ ರಾತ್ರಿ ಹೊತ್ತು ಅಷ್ಟೇ, ನೀವು ಫೇಸ್ನ ಸೋಪಲ್ಲೆಲ್ಲ ತೊಳೆಯೋದೇನು ಬೇಡ, ಬರೀ ನೀರಲ್ಲಿ ವಾಶ್ ಮಾಡಿಬಿಟ್ಟು ಬರೀ ಏನೋ ರೋಸ್ ವಾಟರ್ನ ಅಪ್ಲೈ ಮಾಡ್ಬಿಟ್ಟು ಮಲ್ಕೊಳ್ಳಿ. ಸ್ಕಿನ್ ಎಷ್ಟು ಹೈಡ್ರೇಟ್ ಆಗಿರುತ್ತೆ ಗೊತ್ತಾ. ಸೊ ನಾನು ಡೈಲಿನೂ ಅಷ್ಟೇ ಬೆಳಗ್ಗೆ ಸಾಯಂಕಾಲ 2 ಟೈಮು ರೋಸ್ ವಾಟರ್ ಯೂಸ್ ಮಾಡೋದು. ಅದು ಮನೇಲಿದ್ದೀನಿ ಅಂದರೆ ಇನ್ನು ಯಾವುದೂ ಕ್ರೀಮ್ ಯೂಸ್ ಮಾಡಲ್ಲ.
ರೋಸ್ ವಾಟರ್ ಯೂಸ್ ಮಾಡಿಬಿಟ್ಟು ಮತ್ತು ಒಂದು ಜೆಲ್ ಯೂಸ್ ಮಾಡ್ತೀನಿ. ಆ ಜೆಲ್ನ ತೋರಿಸ್ತೀನಿ ಮುಂದಕ್ಕೆ. ಸೊ ಇವೆರಡನೇ ಯೂಸ್ ಮಾಡೋದು. ನಾನು ಮನೇಲಿ ಇರ್ತೀನಿ ಅಂದರೆ ಇವಾಗ ಎಲ್ಲರೂ ಇವೆಂಟ್ಗೆ ಹೋಗ್ತೀನಿ, ಈಚೆ ಹೋಗ್ತೀನಿ, ಆವಾಗ ಅಂದರೆ ಮಾತ್ರ ಲೈಟ್ ಮೇಕಪ್ ಯೂಸ್ ಮಾಡ್ತೀನಿ. ಸೊ ಇವಾಗ ಇದನ್ನ ಆರಾಕ್ಬಿಡ್ತೀನಿ. ಸೊ ಇವಾಗ ನಾನು ರೋಸ್ ವಾಟ್ರ್ ಹಾಕಿದ್ನಲ್ಲ, ರೋಸ್ ವಾಟ್ರು ಕೂಡ ಡ್ರೈ ಆಗಿದೆ ಇವಾಗ. ಸೊ ನಾನು ಜೆಲ್ ಅಂತ ಹೇಳ್ತಾ ಇದ್ನಲ್ಲ, ಜೆಲ್ ಅಂದರೂ ಸಿಂಪಲ್ ಏನೂ ಇಲ್ಲ. ನಾನು ನೋಡಿ ರೋಸ್ ಜೆಲ್ ಯೂಸ್ ಮಾಡ್ತೀನಿ. ರೋಸ್ ಜೆಲ್ಲು ಇಲ್ಲಾಂದರೆ ನಿಮ್ಗೆ ಅಲೋವೆರಾ ಜೆಲ್ಲು ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ ನಿಮ್ಗೆ ಕೇಳಿದ್ರೆ. ಸೊ ಇದನ್ನು ಯೂಸ್ ಮಾಡ್ತೀನಿ. ನನಗೆ ಇದು ರೋಸ್ ಜೆಲ್ ಬಂದ್ಬಿಟ್ಟು ಮಂಜು ಮತ್ತು ನನ್ನ ತಮ್ಮೆಲ್ಲ ಮಡಿಕೇರಿ ಟ್ರಿಪ್ಗೆ ಹೋದಾಗ ಅಲ್ಲಿಂದ ಕೂರ್ಗಿಂದ ತಂದಿದ್ದು. ಇದು ಚೆನ್ನಾಗಿದೆ. ಬಟ್ ನಾನು ಇದಕ್ಕೆ ಮುಂಚೆ ಎಲ್ಲ ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೆ. ಅಲೋವೆರಾ ಜೆಲ್ಲುನ ನೀವು ಮೆಡಿಕಲ್ ಶಾಪಲ್ಲೆಲ್ಲ ಕೇಳಿದ್ರೆ ಸಿಗುತ್ತೆ. ಸೊ ಇದನ್ನು ಎತ್ಕೊಂಡು ಸೊ ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ. ಫೇಸ್ಗೆ ಕತ್ತಿಗೆ ಎಲ್ಲ. ಇದನ್ನು ಅಷ್ಟೇ ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಕ್ಲೀನಾಗಿ ಫೇಸ್ ಒಂಚೂರು ಗ್ಯಾಪ್ ಇಡ್ದಂಗೆ ಅಪ್ಲೈ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ ಸನ್ಸ್ಕ್ರೀನ್ ಥರ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ನ. ಸೊ ಡಸ್ಟ್ ಎಲ್ಲ ಇದ್ರೂ ಅವಾಯ್ಡ್ ಮಾಡುತ್ತೆ ಮತ್ತು ಸ್ಕಿನ್ನ ತುಂಬಾ ಹೈಡ್ರೇಟ್ ಮಾಡುತ್ತೆ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ಎಷ್ಟೊಂದು ಜನ ಏನು ಮಾಡ್ತಾರೆ, ಮೇಕಪ್ ಮಾಡ್ಕೊತಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾರೆ, ಬಟ್ ಕಿವಿ ಫೇಸು ಮತ್ತು ಇಲ್ಲೆಲ್ಲ ಬಿಟ್ಬಿಡ್ತಾರೆ. ಸೊ ನಿಮ್ಗೆ ಅವಾಗ ಫೇಸು ಮತ್ತು ಕತ್ತು ಎರಡೂ ಡಿಫ್ರೆಂಟಾಗಿ ಕಾಣಿಸ್ತದೆ. ಇದು ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ, ಇದೆಲ್ಲ ಒಂಥರ ಡಾರ್ಕಾಗಿ ಕಾಣಿಸ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಮೇಕಪ್ ಮಾಡ್ಕೊಬೇಕಾದ್ರೆ ಕಿವಿನೂ ಮರಿಬೇಡಿ ಮತ್ತು ಕತ್ತು ಇಲ್ಲಿ ಈ ಸೈಡ್ನ ಮರಿಬೇಡಿ. ಸೊ ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಮೇಕಪ್ಪು. ಸೊ ಇದನ್ನು ಒಂದು 30 ಸೆಕೆಂಡ್ಸ್ ಬಿಡ್ತೀನಿ ಡ್ರೈ ಆಗಲಿ. ಸೊ ನಾನು ಮನೇಲಿದ್ದಾಗ ಇಷ್ಟೇ ನಾನು ಮಾಡೋದು. ಇಷ್ಟು ಏನದು ರೋಸ್ ವಾಟರ್ ಹಾಕ್ಬಿಟ್ಟು ರೋಸ್ ಜೆಲ್ ಹಾಕ್ಬಿಟ್ಟು ಒಂದು ಬಿಂದಿ ಇಟ್ಕೊತೀನಿ, ಲಿಪ್ ಬಾಂಬ್ ಹಾಕೊತೀನಿ. ಇಷ್ಟೇ ನಾನು ಮನೇಲಿ ಬೇಕಾದ್ರೆ ಮೇಕಪ್ ಮಾಡ್ಕೊಳೋದು. ಸೊ ಇವಾಗ ಈಚೆ ಹೋಗ್ತಿದ್ದೀನಲ್ಲ, ಈಚೆ ಹೋಗೋಕ್ಕೆ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಇದು ಫಿಟ್ ಮೀದು ಇದೇನು ಅಂತಂದರೆ ನಾರ್ಮಲ್ ಟು ಆಯಿಲ್ ಸ್ಕಿನ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ಇದೇನಂದರೆ ಮೇಕಪ್ನ ಕ್ಲೀನಾಗಿ ಅಡ್ಜಸ್ಟ್ ಮಾಡುತ್ತೆ. ನಂಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ. ಇದು ನಾನು ಆಲ್ಮೋಸ್ಟ್ ತೊಗೊಂಡೊಂದು 6-7 ಮಂತ್ಸ್ ಆಯಿತು. ಆವಾಗಲಿಂದ ಯೂಸ್ ಮಾಡ್ತಿದ್ದೀನಿ. ಅಂದರೆ ಡೈಲಿ ಯೂಸ್ ಮಾಡಲ್ಲ, ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದನ್ನೆಲ್ಲ ಬೇಕಂದರೆ ನಾನೀಗ ತೊಗೊಂಡಿದ್ದು ಅಮೆಝಾನಲ್ಲಿ. ಇದು ಅಷ್ಟೇ, ನಾನು ಇವಾಗ ಜೆಲ್ ಹೆಂಗೆ ಯೂಸ್ ಮಾಡಿದ್ನೋ ಹಾಗೆಯೇ ಫುಲ್ ಫೇಸು ಚಿಕ್ಕ ಡಾಟ್ ಇಟ್ಕೊಂಡು ಕ್ಲೀನಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ನೀವೇನೇ ಕ್ರೀಮ್ ಯೂಸ್ ಮಾಡ್ತೀವಿ ಅಂದ್ರೂ ಕ್ಲೀನಾಗಿ ಫೇಸ್ ತುಂಬ ಅಪ್ಲೈ ಮಾಡಿ. ಅವಾಗ ನಿಮಗೆ ಪ್ಯಾಚಸ್ ಎಲ್ಲ ಕಾಣಿಸಲ್ಲ ಸ್ಕಿನ್ ಮೇಕಪ್ ಮಾಡ್ಬೇಕಾದ್ರೆ. ಇವಾಗ ಇದನ್ನು ಕ್ಲೀನಾಗಿ ಫೇಸ್ ತುಂಬ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇದಾಕೊಂಡ್ರೆ ಏನು ಯೂಸ್ಫುಲ್ ಅಂತಂದರೆ, ಇವಾಗ ಮೇಕಪ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 2 hours 3 hours ಆಗಿದ ತಕ್ಷಣ ನಮ್ಮ ಫೇಸಲ್ಲಿ ಏನೋ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಮೇಕಪ್ ಫುಲ್ಲು ನಿಮ್ಗೆ ಆಯಿಲಿ ಫೇಸ್ ಥರ ಕಾಣಿಸ್ತಾ ಇರುತ್ತೆ. ಇಲ್ಲೆಲ್ಲ ಆಯಿಲ್ ಕಾಣಿಸ್ತಾ ಇರುತ್ತೆ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಅದೆಲ್ಲ ಆಗಲ್ಲ. ಆಲ್ಮೋಸ್ಟ್ 8 hours ಫ್ರೆಶ್ ಆಗಿರುತ್ತೆ ಮೇಕಪ್ಪು. ಸೊ ನೋಡ್ಬೋದಲ್ಲ ನೀವು, ಡ್ರೈ ಆಗಿದೆ. ಇವಾಗ ನಾನು ಫೌಂಡೇಶನ್ ಯೂಸ್ ಮಾಡ್ತೀನಿ. ಸೊ ನನಗೆ ಇದು ಫೇವ್ರೆಟ್ ಫೌಂಡೇಶನು. ಇದನ್ನು ನಾನು ಅಮೆಝಾನಿಂದನೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಮತ್ತು ಫೌಂಡೇಶನ್ ಆಗಲಿ ಇಲ್ಲಾಂದರೆ ಕಾಂಪ್ಯಾಕ್ಟ್ ಪೌಡರ್ ಆಗಲಿ ಯಾವತ್ತೂ ಅಷ್ಟೇ ಬೇರೆಯವ್ರು ಯೂಸ್ ಮಾಡ್ತಿದ್ರೆ ಅಂದ್ಬಿಟ್ಟು ಆರ್ಡರ್ ಮಾಡಬೇಡಿ. ಯಾವಾಗಲೂ ಅಷ್ಟೇ ನಿಮ್ಮ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಟ್ರೈ ಮಾಡಿ ಯೂಸ್ ಮಾಡಿ, ಆಯಿತಾ? ಸುಮ್ಮನೆ ಯಾರೋ ತೋರಿಸ್ಬಿಟ್ರು ಅಂತ ಮಾಡೋಕ್ಕೋಗ್ಬಿಡಿ. ಕಾಂಪ್ಯಾಕ್ಟ್ ಆಗಲಿ ಫೌಂಡೇಶನ್ ಆಗಲಿ, ಯಾಕಂದ್ರೆ ನಿಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಂದು ವಿಡಿಯೋ ನೋಡ್ಬಿಟ್ಟು ನೀವು ಇದನ್ನು ತೊಗೊತೀನ ಅಂತಂದರೆ ಮ್ಯಾಚ್ ಆಗಲ್ಲ. ಯಾಕಂದರೆ ಇದು ನನ್ನ ಸ್ಕಿನ್ಗೆ ನಾನು ನೋಡಿ ಟೆಸ್ಟ್ ಮಾಡಿ ತೊಗೊಂಡಿರೋದು. ನೀವು ಕೂಡ ಅಷ್ಟೇ ನಿಮ್ಮ ಸ್ಕಿನ್ಗೆ ಯಾವ ಕಲರ್ ಬೇಕೋ ಅದನ್ನು ಚೂಸ್ ಮಾಡಿ ತೊಗೋಬೇಕು. ಸೊ ನಾನು ತೋರಿಸ್ದೆ ಅಂದ್ಬಿಟ್ಟು ತೊಗೋಬಾರ್ದು, ಆಮೇಲೆ ಅದು ಸ್ಕಿನ್ಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದು ಹೆಂಗೆ ಅಂದರೆ ಲೈಟ್ ಸ್ಕಿನ್ಗೆ ಒಂದು ಶೇಡ್ ಇಟ್ಟಿರ್ತಾರೆ, ಡಾರ್ಕ್ ಸ್ಕಿನ್ಗೆ ಒಂದು ಶೇಡ್ ಇಟ್ಟಿರ್ತಾರೆ. ಸೊ ಅದನ್ನು ನೋಡ್ಬಿಟ್ಟು ತೊಗೋಬೇಕು. ಯಾರೋ ತೊಗೊಂಡಿದ್ದಾರೆ ಅಂತ ತೊಗೊಳಕ್ಕೆ ಹೋಗ್ಬೇಡಿ. ಫೌಂಡೇಶನು ಅಷ್ಟೇ ತುಂಬ ನಾನು ಯೂಸ್ ಮಾಡಲ್ಲ, ಲೈಟಾಗಿ ಯೂಸ್ ಮಾಡ್ತೀನಿ. ಇದನ್ನು ಡಾಟ್ ಫೇಸ್ ಎಲ್ಲ. ಸೊ ನಾನು ಹೇಳಿದ್ನಲ್ಲ, ಸ್ಕಿನ್ ಇದು ಕತ್ತು ಕೆಳಗಡೆ ಕಿವಿನೆಲ್ಲ ಮರಿಲೇಬೇಡಿ. ಸೊ ಸ್ಪಾಂಜ್ ತಗೊಂಡು ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಫೌಂಡೇಶನ್ ಹಾಕ್ಬೇಕಾದ್ರು ಅಷ್ಟೇ ಒಂದು ಟೆಕ್ನಿಕ್ ಇರುತ್ತೆ. ಆ ಟೆಕ್ನಿಕ್ ಯೂಸ್ ಮಾಡಿ. ಲೈಕ್ ಹೆಂಗೆ ಗೊತ್ತಾ, ಹಿಂಗೆಲ್ಲ ಇದು ಮಾಡಬಾರ್ದು, ಒಂದೇ ಕಡೆ ಮೂವ್ ಮಾಡ್ಕೊಂಡು ಹೋಗ್ಬೇಕು ಮಾಡ್ಬೇಕಾದ್ರು. ಇಲ್ಲಿ ನೋಡಿ ಹಿಂಗೆ ಒಬ್ಬರವ್ರು ಏನು ಮಾಡ್ತಾರೆ, ಹಿಂಗೆ ಮಾಡ್ತಿರ್ತಾರೆ, ಸಡನ್ ಹಿಂಗೆ ಮಾಡ್ಬಿಡ್ತಾರೆ. ಹಂಗೆ ಮಾಡಿಬಿಟ್ಟು ಒಂದು ಕಡೆಯಿಂದ ಕ್ಲೀನಾಗಿ ಫಿನಿಶ್ ಕೊಟ್ಕೊಬನ್ನಿ. ಫಾರ್ ಎಕ್ಸಾಂಪಲ್ ಇವಾಗ ಕೆನ್ನೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಫುಲ್ ಈ ಕಡೆ ಸೈಡ್ ಕೆನ್ನೆ ಮುಗಿಸಿ ಆಮೇಲೆ ಈ ಕಡೆ ಕೆನ್ನೆ ಮುಗಿಸಿ ಹಂಗೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಬೇಡಿ.
ಸೊ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಸೊ ನೋಡಿ ನಾನು ಇವಾಗ ಎಷ್ಟು 3 ಲೇಯರ್ಸ್ ಹಾಕಿದ್ದೀನಿ. ಫಸ್ಟು ರೋಸ್ ವಾಟರ್ ಹಾಕಿದೆ, ಆಮೇಲೆ ಜೆಲ್ ಹಾಕಿದೆ, ಆಮೇಲೆ ಇವಾಗ ಫೌಂಡೇಶನ್ ಹಾಕಿದ್ದೀನಿ. ಬಟ್ ಸ್ಟಿಲ್ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ, ಇವ್ರು ಮೇಕಪ್ ಮಾಡಿದ್ದಾರೆ ಅಂತ ಕಾಣಿಸಲ್ಲ. ಸೊ ಇದನ್ನು ಒಂದು ಸ್ವಲ್ಪ ಡ್ರೈ ಮಾಡಕ್ಕೆ ಬಿಡೋಣ, ಡ್ರೈ ಆಗಲಿ. ಈಗ ಫೈನಲ್ ಆಗಿ ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು 3 ಐಟಮ್ ಯೂಸ್ ಮಾಡೀನಿ, ಇದು ಸೇರಿಸಿ 4ನೇ ಐಟಮು. ಎಲ್ಲರೂ ಹೋಗ್ಬೇಕಾದ್ರೆ ನಾನು ಈ 4 ಐಟಮ್ನ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊತೀನಿ. ಸೊ ಇವಾಗ ಇದನ್ನು ಕೂಡ ಈವನ್ ಆಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಡೆನೂ ಈವನ್ ಆಗೇ ಇರಲಿ, ಎಲ್ಲೂ ಪ್ಯಾಚಸ್ ಬಿಟ್ಬಿಡ್ರಿ. ನೀವು ಅನ್ಕೋಬೋದು ಅಪ್ಪ ಅರ್ಜೆಂಟಲ್ಲಿ ಇರ್ತೀವಿ, ಇಷ್ಟೊಂದೆಲ್ಲ ಟೈಮ್ ತೊಗೊಂಡು ಮಾಡೋಕ್ಕಾಗುತ್ತಾ ಅಂತ. ನಾನು ವೀಡಿಯೋಗೋಸ್ಕರ ನಿಧಾನಕ್ಕೆ ತೋರಿಸಿ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ನಿಮಗೆ ವಿತಿನ್ 10 ಮಿನಿಟ್ಸಲ್ಲಿ ಪ್ರೋಸೆಸ್ ಎಲ್ಲ ಆಗೋಗುತ್ತೆ. ನಾನು ವೀಡಿಯೋಗೋಸ್ಕರ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನು ಏನೇನು ಯೂಸ್ ಮಾಡ್ತೀನಿ ತೋರಿಸ್ಕೊಂಡು ಮಾಡ್ತಿರೋದಕ್ಕೆ ನಿಮಗೆ ಲೆಂತಿ ಅನ್ಸ್ಬೋದು ಅಷ್ಟೇ. ಬಟ್ ವಿತಿನ್ 10-12 ಮಿನಿಟ್ಸಲ್ಲಿ ಪರ್ಫೆಕ್ಟ್ ಮೇಕಪ್ ರೆಡಿ ಆಗುತ್ತೆ ನಿಮಗೆ. ಅಂದರೆ ನಾನು ಹೆಂಗೆ ಮಾಡ್ಕೊತೀನಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ನನಗೆ ಬ್ಲಶ್ಶು ಅದೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ಇಲ್ಲ. ಸೊ ನನಗೆ ಯಾವಾಗಲೂ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ ನಾನು ಮೇಕಪ್ ಯೂಸ್ ಮಾಡ್ಕೊಳೋದು. ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡಿಬಿಟ್ಟು ಒಂದು ಐಲೈನರ್ ಹಾಕ್ಕೊಂಡ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ನನ್ನ ಮೇಕಪ್ ಆಗೋಗುತ್ತೆ. ನನಗೆ ಬ್ಲಶ್ಶು ಮತ್ತು ಐಲ್ಯಾಶಸ್ ಅದೆಲ್ಲ ನಂಗೆ ಅಷ್ಟು ಇಷ್ಟ ಇಲ್ಲ. ನಂಗೆ ಯಾವಾಗಲೂ ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಅಂಡರ್ ಐಸ್ ಎಲ್ಲ ಏನಾದ್ರು ಕಡಿಮೆ ಇತ್ತು ಅಂದರೆ ನಿಮ್ಗೆ ಚೂರು ಹಾಕ್ಕೊಳ್ಳಿ. ಸೊ ಏನೋ ಚೇಂಜಸ್ ಕಾಣಿಸ್ತಾ ಇದೆಯಾ ಈಗ? ಸೊ ನಾನು ಇವಾಗ ಮೇಕಪ್ ಮಾಡಿದ್ದೀನಿ, ಬಟ್ ಸ್ಟಿಲ್ ನ್ಯಾಚುರಲ್ ಆಗಿ ಕಾಣಿಸ್ತಿದೆ ತಾನೆ. ಸೊ ಏನು ಮೇಕಪ್ ಮಾಡಿ ಇಲ್ದಿರೋ ಥರ ಕಾಣಿಸ್ತಿದೆಲ್ಲ. ಸೊ ಇದೇನೇ ನಾನು ಯಾವಾಗ್ಲೂ ಮಾಡ್ಕೊಳೋದು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾರೆ. ಸೊ ಇವಾಗ ಫೇಸ್ ಮೇಕಪ್ ಎಲ್ಲ ಆಯಿತು, ಐಲೈನರ್ ಹಾಕ್ಕೊಳ್ಳೋಣ. ಸೊ ಇದು ನೋಡ್ಬೋದು, ಇದು ಕಾಜಲ್ ಪೆನ್ಸಿಲು. ನಂಗೆ ಸಖತ್ ಇಷ್ಟ ಇದು. ಎಷ್ಟು ಡಾರ್ಕಾಗಿ ಡ್ರಾ ಮಾಡುತ್ತೆ ಅಂದರೆ ಇರಿ ಒಂಚೂರು ಶಾರ್ಪನ್ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಈ ಪೆನ್ಸಿಲ್ ಕೂಡ. ನಾನು ಈ ಪೆನ್ಸಿಲ್ ಬಂದ್ಬಿಟ್ಟು ಯಲ್ಲಾಪುರಕ್ಕೆ ಹೋದಾಗ ಅಲ್ಲಿ ತಂದಿದ್ದು ನಾನು. ತುಂಬಾ ಚೆನ್ನಾಗಿದೆ ಈ ಪೆನ್ಸಿಲ್. ಇದು ಆಲ್ಮೋಸ್ಟ್ ನಾನು ಏನೂ ಇಲ್ಲ ಅಂದರೆ ಒಂದು 1.5 ಇಯರಿಂದ ಯೂಸ್ ಮಾಡ್ತೀನಿ ಈ ಪೆನ್ಸಿಲು. ನಂಗೆ ಸಖತ್ ಇಷ್ಟ ಈ ಪೆನ್ಸಿಲು. ಎಷ್ಟು ಡಾರ್ಕಾಗಿ ಡ್ರಾ ಮಾಡೋದು ಗೊತ್ತಾ? ಸೊ ನಿಮ್ಗೆ ನೋಡ್ಬೋದು, ನಾನು ಒಂದ್ಸತಿ ಡ್ರಾ ಮಾಡಿ ತೋರಿಸ್ತೀನಿ ರೀ. ನೋಡ್ಬೋದು ಏನು ಡಾರ್ಕ್ ಶೇಡ್ ಕೊಡೋದು ಗೊತ್ತಾ? ನಂಗೆ ಆ್ಯಕ್ಚುಲಿ ಎಷ್ಟೊಂದು ಜನ ಹೇಳ್ತಾರೆ ನಿನ್ನ ಕಣ್ಣು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನಿನ್ನ ಕಣ್ಣು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ. ಸೊ ಆ ಕಣ್ಣು ನೋಡೋಕ್ಕೆ ಚೆನ್ನಾಗಿ ಕಾಣಿಸೋಕ್ಕೆ ಇದು ಒಂದು ಕಾರಣ. ಸೊ ಹೆಣ್ಮಕ್ಳು ಕಣ್ಣಿಗೆ ಕಾಟಿಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಸೊ ನೋಡ್ಬೋದು ಎಷ್ಟು ಡಾರ್ಕ್ ಲೈನ್ಸ್ ಆಯಿತು. ಇದಾಯಿತು. ನೆಕ್ಸ್ಟ್ ಲಿಪ್ಸ್ಟಿಕ್ಕು. ಸೊ ನಾನಿವತ್ತು ರೆಡ್ ಕಲರ್ ಡ್ರೆಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ರೆಡ್ ಕಲರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಸೊ ನಂದು ಆಲ್ಮೋಸ್ಟ್ ಮೇಕಪ್ ಆಯ್ತೀಗ. ಫೈನಲ್ ಟಚ್ ಬಿಂದಿ ಒಂದು ಇಟ್ಕೊಬಿಟ್ರೆ ಆಯಿತು. ಬಿಂದಿನೂ ಅಷ್ಟೇ, ನೀವು ನಂದು ಆಲ್ಮೋಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆಲ್ಲ ಹೋಗಿ ನೋಡಿದ್ರೆ, ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿದ್ರೆ ಬ್ಲ್ಯಾಕ್ ಇಟ್ಟಿರ್ತೀನಿ, ಇಲ್ಲಾಂದರೆ ಇದು ಗೋಲ್ಡ್ ಕಲರ್. ನನಗೆ ಈ ಬಿಂದಿ ಅಂದರೆ ಸಖತ್ ಇಷ್ಟ. ನಾನು ಯಾವಾಗಲೂ ಈ ಬಿಂದಿನೇ ಜಾಸ್ತಿ ಯೂಸ್ ಮಾಡೋದು. ಅದು ಕಲರ್ ಎಲ್ಲ ಬರ್ತಲ್ಲ, ನನಗೆ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಇದು ಇಲ್ಲಾಂದರೆ ವೈಟ್ ಸ್ಟೋನ್ ಬರ್ತಲ್ಲ, ಅಂದರೆ ತುಂಬ ಇದು ಗೋಲ್ಡ್ ಕಲರ್ ಯೂಸ್ ಮಾಡೋದು ನನಗೇನೋ ಇದೊಂಥರ ಇಷ್ಟ. ನೀವು ನನ್ನ ರೀಲ್ಸಲ್ಲೆಲ್ಲ ಔಟ್ ನೋಡ್ಬೋದು, ಯಾವಾಗಲೂ ನಾನು ಇದೇ ಬಿಂದಿ ಇಟ್ಟಿರ್ತೀನಿ. ಜಾಸ್ತಿ ಯೂಸ್ ಮಾಡೋದೇ ಈ ಬಿಂದಿ ನಾನು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಮೇಕಪ್? ಇಷ್ಟೇ ನಾನು ಮೇಕಪ್ ಮಾಡ್ಕೊಳೋದು. ಸೊ ಎಲ್ಲೇ ಫಂಕ್ಷನ್ಗೆ ಹೋಗಲಿ, ಸೊ ಎಲ್ಲೇ ಈಚೆ ಹೋದ್ರೂ ನಾನು ಇಷ್ಟೇ ಮೇಕಪ್ ಮಾಡ್ಕೊಳೋದು. ನಿಮಗೂ ಇಷ್ಟ ಇದೆ ಅನ್ಕೊತೀನಿ. ಸೊ ಇರ್ರಿ, ಡ್ರೆಸ್ ಚೇಂಜ್ ಮಾಡ್ಕೊಬಂದು ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಸೊ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಟಿಪ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ, ಓಕೆನಾ? ಸೊ ಇರಿ, ನಾನು ಹೋಗ್ಬಿಟ್ಟು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ, ಆಮೇಲೆ ಫೈನಲ್ ಲುಕ್ನ ತೋರಿಸ್ತೀನಿ, ಓಕೆನಾ? ವೆಯ್ಟ್. ಸೊ ಇವಾಗ ಡ್ರೆಸ್ ಎಲ್ಲ ಹಾಕ್ಕೊಬಂದಿದ್ದೀನಿ. ಇಯರಿಂಗ್ಸು ಮತ್ತು ಬ್ಯಾಂಗಲ್ ಹಾಕ್ಕೊಬಿಡೋಣ. ಬ್ಯಾಂಗಲ್ಸ್. ಸೊ ಬ್ಯಾಂಗಲ್ ಇದಾಗ್ತಾ ಇದ್ದೀನಿ, ಗೋಲ್ಡ್ ಮತ್ತು ಅಲ್ಲ ರೆಡ್ ಮೇಲೆ ಗೋಲ್ಡ್ ಡಿಸೈನ್ಸ್ ಇರೋದು. ಮತ್ತು ಇಯರಿಂಗ್ಸ್ ಇದು ಹಾಕ್ಕೊತೀನಿ. ಇದು ಅಗೇನ್ ರೆಡ್ಡು ಮತ್ತು ಗೋಲ್ಡು ಕಾಂಬಿನೇಷನ್ ಇದೆ.
ಹೇಗೆ ಕಾಣಿಸ್ತಿದೆ ಜುಮ್ಕಿ? ಹೇರ್ ಸ್ಟೈಲ್ ಏನು ಮಾಡೋದು, ಫ್ರೀ ಏರ್ ಬಿಟ್ಬಿಡ್ತೀನಿ. ಫ್ರೀ ಏರ್ ಬಿಟ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ, ನಿಮಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಸೊ ಈ ಲುಕ್ಕು ಮತ್ತು ನಾನು ಹೇಳ್ಕೊಟ್ಟಿದ್ದ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ, ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನಿಮಗೆ ಫೈನಲ್ ಲುಕ್ ತೋರಿಸ್ತೀನಿ ಈಗ, ಬನ್ನಿ. ಸೊ ಫ್ರೀ ಏರ್ಸ್ ಬಿಟ್ಬಿಟ್ಟು ಫೈನಲ್ ಲುಕ್ ತೋರಿಸ್ತೀನಿ, ಓಕೆನಾ? ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ, ಅದನೂದುವ ಉಸಿರಿಲ್ಲದೆ ಬೆಳದಿಂಗಳು ಅಸುನೀಗಿದೆ, ಆಕಾಶದಿ ಕಲೆಯಾಗಿದೆ, ಈ ಸಂಜೆಯ ಕೊನೆಯಾಗಿದೆ, ಈ ಗಾಯ ಹಸಿಯಾಗಿದೆ. ಸೊ ನೋಡಿದ್ರಲ್ಲ ನನ್ನ ಮೇಕಪ್ಪು ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಸರಿ, ನಾನು ಇವೆಂಟ್ ಕೊಟ್ಟು ಬರ್ತೀನಿ. ಬಾಯ್ ಬಾಯ್. ಸಾರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನಿಮ್ಗೆ ಹೀಗೇ ತುಂಬ ಸಿಂಪಲ್ ಆಗಿರೋ ಟಿಪ್ಸ್ ಕೊಡ್ತೀನಿ ಮತ್ತು ಹೆಲ್ದಿ ವೇ ಆಗಿರೋ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಹಸಿಯಾಗಿದೆ, ಈ ಗಾಯ ಹಸಿಯಾಗಿದೆ, ಈ ಸಂಜೆಯ ಕಾಗಿದೆ ನೀನಿಲ್ಲದೆ, ಈ ಸಂಜೆಯ ಕಾಗಿದೆ.